ಫ್ರೆಂಡ್ಸ ಈಗ ಸಮಯ 3:30 ಗಂಟೆ ಆಗೈತ್ರಿ. ಫುಲ್ ಬಿಸಿಲ. ಇವಾಗ ಸಾಟರ್ಡೆ ಸ್ಕೂಲ್ ರಜೆ ಐತ್ರಿ. ಹಿಂಗಾಗಿ ನೋಡ್ರಿ ನಮ್ಮ ಮನೆಯವರು ಹಿಂಗಾಗಿ ನೋಡ್ರಿ ಈಗ ಬಿಸಿಲಾಗ ನಾ ಈಗ ಬಂದಿನ್ರಿ. ನೋಡ್ರಿ ಈ ನೋಡ್ರಿ ಮಳೆ ಸಿಕ್ಕಾಪಟ್ಟೆ ಆಗೈತಿ. ಹಿಂಗಾಗಿ ಫುಲ್ ಎಲ್ಲ ಕಡೆ ಚಿಕ್ಕದ ಆ ಕಡೆ ಎಲ್ಲ ಆಕಳ ಎಮ್ಮೆ ಹೋಗಿ ಮೈಲಿಗತ್ತಾವ. ಇಲ್ಲಿ ಆಕಳ ಮೈಲಿಗತ್ತಾವ. ಬಿಸಿಲಿದ್ರು ಕೂಡ ಅವ್ರ ಮುಂದೆ ನಿಂತ್ರ ಭಾಳ ಚಂದ ಮೈತವ್ರಿ ಅವು. ಅದ್ರ ಸಲುವಾಗಿ ಅವ್ರ ಮುಂದೆ ನಿಂತ್ಬಿಟ್ಟಿನಿ ನೋಡ್ರಿ ಮೈಸ್ಕೊತ. ನೋಡ್ರಿ ಮೈಲಿಗತ್ತಾವ. ಇಲ್ಲಿ ಆ ಕಡೆ ಹೋಗ್ತಾವ್ರಿ ಹಿಂಗೆ ಅವು. ನಮ್ಮ ಮನೆಯವ್ರು ಬಿಜಿ ಇದ್ರಂದ್ರೆ ಆಡುಗಳೆಲ್ಲ ಒಪ್ಪಿಸ್ಕೊಂಡಿರ್ತಾವ್ರಿ. ಆಯಿಂದ ಮಳೆ ಆಗಿ ಸಿಕ್ಕಾಪಟ್ಟಿ ಮೇವು ಸಿಗ್ತದ. ಮರಿಗಳೆಲ್ಲ ತುಂಬ ಬೆಳಿತಾವ್ರಿ. ಎಲ್ಲ ಕೆಲವೊಂದು ಪ್ರೆಗ್ನೆನ್ಸಿ ಹಿಂಗಾಗಿ ನಾನೇ ಅವ್ರ ಬಿಟ್ಕೊಂಬಂದೀನಿ ನೋಡ್ರಿ. ಈಗ ಅಲ್ಲಿ ಹೋದು ನೋಡ್ರಿ ಮೈಕೋತ ನಾನು ಅವ್ರ ಬೆನ್ನು ಹತ್ತಿ ಹಂಗೆ ಹೋಗ್ತೀನಿ ರೀ. ಯಾಕಂದ್ರೆ ತೋಳ ಗಿಳ ಮಳೆಗಾಲ ದಿನಕ್ಕೆ ತೋಳ ಗಿಳ ಹೊಳಿ ಭಾಳ ಇರ್ತದ್ರಿ. ಹಿಂಗಾಗಿ ನೋಡ್ರಿ ನಾನು ಅವ್ರ ಬೆನ್ನು ಹತ್ತಿ ಹಂಗೆ ಹೊಂಟೀನಿ. ಅವು ಎಷ್ಟು ಬೆನ್ನು ಹತ್ತೀವಲ್ಲ ಅಷ್ಟು ಚಂದ ಮೈದು ಸಂಜೆಳಾಗ ಉಬ್ಬಿ ಮನೆಗೆ ಬರ್ತಾವ್ರಿ ಅವು. ಹಿಂಗಾಗಿ ಕುರಿ ಜಾತಿ ಮೈದ್ರೆ ಚಲೋ ರೀ. ಅವು ಕಟ್ಟಿ ಹಾಕಿದ್ರೆ ಎಷ್ಟು ಭೀ ಅದು ಇಂಪ್ರೂವ್ಮೆಂಟ್ ಆಗಂಗಿಲ್ಲ. ಹಿಂಗಾಗಿ ನೋಡ್ರಿ ಅವಕ್ಕೆ ಈ ಥರ ಮೈಲಿಕ್ಕೆ ಬಿಡ್ಬೇಕ್ರಿ ಅವಕ್ಕೆ. ಇಲ್ಲೊಂದು ಗಿಡ ಅದ್ರಿ. ಗಿಡದ ನೆರಳಿಗೆ ನಾನು ನಿಂತೀನಿ ಈಗ. ಅವು ಹಂಗೆ ಮೈಕೋತು ಹೊಂಟವ್ರಿ. ಅವು ಕುರಿ ಅತ್ತಾರಲ್ರಿ. ಅವು ಕುರಿ ಹಂಗೆ ಬ್ಯಾನ್ ಹೋಗುವೇ ರೀ. ಅವಕ್ಕೆ ಭಾಳ ಕಾಡ್ತಾವಂತ ತಿಳ್ಕೊಂಡು ನಮ್ಮ ಮನೆಯವ್ರು ನನ್ನ ಕಾಲು ಬ್ಯಾನ್ ಅವಲ್ರಿ ಭಾಳ ಕಾಡ್ತಾವಂತ ತಿಳ್ಕೊಂಡು ಅವಕ್ಕೆ ಕಾಲ್ಗಳು ಕಟ್ಟ್ಯಾರಿ. ಅಂದರೂ ಕೂಡ ಅವು ಹಾರೋದಂತೂ ಬಿಡಲ್ಲ. ಹೆಂಗೆ ಹೊಟ್ಟೆ ತುಂಬ್ತದ, ಹೆಂಗೆ ಹುಲ್ಲು ಮುಂದೆ ಹೆಚ್ಚಾಗಿ ಬರ್ತದೆ, ಹೆಂಗೆ ಹೆಚ್ಚು ಕಾಣಿಸ್ತದ ಮೈಕೋ ಓಡ್ತಾವ್ರಿ ಅವು. ನಾವು ಸಣ್ಣಾಗಿ ಹೊಟ್ಟೆ ತುಂಬಿಸ್ಕೊಂಡು ಮನೆಗೆ ಬರ್ತಾವ್ರಿ ಅವು. ಹೀಗಾಗಿ ಕುರಿಯಾಗಂತೂ ಫುಲ್ ಲಾಭ ಇರ್ತದೆ. ಅವಕ್ಕೆ ರೋಗ ರುಜು ಹೋಗೋದ್ರೆ ಪಟ್ಟನೆ ಔಷಧ ಹಾಕಿಬಿಡ್ಬೇಕ್ರಿ. ಹೀಗಾಗಿ ಅವಕ್ಕೆ ಯಾವ ಜಡ್ಡು ಬರೋಂಗಿಲ್ಲ, ಏನು ಲುಸ್ಕಾನ್ ಆಗಂಗಿಲ್ಲ, ಸಾಯಂಗಿಲ್ಲ ಅವು. ನಾವು ಹಾಗೆ ಮಾಗಾರಿ ಮಾಡಿದ್ರೆ ಅವು ಲುಸ್ಕಾನ್ ಆಗೋ ಚಾನ್ಸ್ ಇರ್ತದೆ. ಕುರಿದಿಂದ ಭಾಳ ಲಾಭ ಅದ ರೀ. ಒಂದು ಕುರಿಯಿಂದ ಒಂದು ವರ್ಷಕ್ಕೆ 20,000 ರೂಪಾಯಿ ಲಾಭ ಆಗ್ತದೆ. ಎಷ್ಟೋ ಜನ ಅದು ಕೆಲ್ಸಕ್ಕೆ ಹೋಗಿ ಅಲ್ಲಿದೊಂದು ಸ್ವಲ್ಪ ಹುಲ್ಲು ಬೆಳ್ಕೊಂಡು ತಂದು ಹಾಕಿ ಎಷ್ಟೋ ಮಂದಿ ಆಡುಗಳು ಸಾಕಾಣಿಕೆ ಮಾಡ್ಲಿಕ್ಕತ್ತಾರ ರೀ. ಅವರಂತೂ 6 ತಿಂಗಳಿಗೆ 2 ಮರಿ, 6 ತಿಂಗಳಿಗೆ 2 ಮರಿ, ವರ್ಷಿಗೆ 5,000ಕ್ಕೆ ಒಂದು ಮರಿ ಹಿಡಿದ್ರು ಭೀ ಒಂದು 20,000 ಮರಿ ಮಾರ್ತಾರೆ ರೀ. ಹಂಗೆ 1-2 ಎಲ್ಲರೂ ಸಾಕೋಬೋದು. ಹೆಚ್ಚಿಗೆ ಸಾಕಿದ್ರಂತೂ ಫುಲ್ ಲಾಭ ಅದ ರೀ ಅವತ್ತದ್ದು. ನಾವು ಹೀಗಾಗಿ ನಮ್ಮದು 1-2 ಕಳಿಗೆ ಒಂದು ಆಡದ ನಮ್ಮದು. ಉಳ್ಕಿದೆಲ್ಲ ಆಡುಗಳು ಮಾಲಕರು ಅದಾವ್ರಿ. ಅವರು ಒಂದು 5-6-7 ಅದಾವ. ಅವರು ನಮ್ಮ ಒಂದು 3 ಟೋಟಲ ಒಂದು 10 ಅದಾವ್ರಿ. ಎಲ್ಲ 2 ಹೋತ 5 ಕಳಿಗೆಗಳು 7 ಅದಾವ. ಅವರು ನಮ್ಮ 2 ಕಳಿಗೆ ಒಂದು ಆಡ, ನಮ್ಮ 3 ಅವರು 7. ಹಿಂಗಾಗಿ ಎಲ್ಲ ಕೂಡಿ 10 ಅದಾವ್ರಿ. ಟೋಟಲ್ 10 ಅದಾವ. 10 ಬದುಕ ಮೈಸ್ಕೋ ತಿರುಗಾಡ್ತೀವ್ರಿ ನಾವು. ಅವು ಮೈದು ಎಷ್ಟು ಚಂದ ದಪ್ಪಾಗಿ ಬರ್ತಾವಲ್ಲ ಅಷ್ಟು ನಮಗೂ ಖುಷಿ ಆಗ್ತದೆ. ಯಾಕಂದ್ರೆ ನಾವು ಎಷ್ಟು ಹಸು ಆಗಿರ್ತದಲ್ಲ ಅಷ್ಟು ಹೊಟ್ಟೆ ತುಂಬ ನಾವು ಮನೆಗೆ ಉಣ್ತೀವಲ್ರಿ. ಆ ಥರ ಅವಕ್ಕೆ ದನ ಕರುಗಳಿಗೆ ಚಂದ ಮೈಸಿದ್ರೆ ಅವಕ್ಕೆ ಭಾರಿ ಚಂದ ಖುಷಿಲೇ ಇರ್ತಾವೆ ಭೀ. ಬರೀ ಒಣ ಗುಟ್ಟಿ ಕಟ್ಟಿ ಹಾಕಿದ್ರೆ ಅವು ತೆಳ್ಳಗೆ ಆಗಿಬಿಡ್ತಾವ್ರಿ. ಅದಕ್ಕಂದೆ ಇವತ್ತು ಶನಿವಾರ, ಇವತ್ತು ಮೈಸಲಾಕ್ಬಿಟ್ಟೀನಿ ರೀ. ನಾಳೆ ರವಿವಾರ, ನಾಳೆನೂ ಮೈಸ್ತೀವಿ. ಸೋಮವಾರ ಅಂತೂ ಬಕ್ರೀದದ ರಜೆ ಅದ, ಅವತ್ತು ಮೈಸ್ತೀವಿ. ಹಿಂಗೆ ಎಂದೆಂದು ರಜೆ ಸಿಗ್ತದೆ. ರಜೆ ಇರಲಿಲ್ಲ ಅಂದ್ರೆ ಸಾಲು ಬಿಟ್ಟು ಬಂದ ಬಳಿಕ 5 ಗಂಟೆಯಿಂದ 6 ಗಂಟೆ ತನಕ 1 ತಾಸು ಮೈಸ್ತೀವಿ ರೀ ಆಡುಗಳು. ನಂಗೆ ಕುರಿ ಸಾಕಾಣಿಕೆ ಅಂದ್ರೆ ಭಾಳ ಇಷ್ಟ. ಹೀಗಾಗಿ ಟೈಮ್ ಎಟ್ಟೆ ಆದರೂ ಪರವಾಗಿಲ್ಲ, ಮನೇದು ಕೆಲಸ ಹೋಗಿ ಲೇಟಾಗಿ ಮಾಡಿದ್ರು ಪರವಾಗಿಲ್ಲ, ಆಡುಗಳಂತ ಮೈಸ್ತೀವಿ ನೋಡಿರಿ ಫ್ರೆಂಡ್ಸ. ಈ ಥರ ನೀವು ಎಲ್ಲ ಆಡುಗಳನ್ನು ಸಾಕಾಣಿಕೆ ಮಾಡಿಕೊಂಡು ಲಾಭ ತಕ್ಕೋರಿ ಅಂತ ನಿಮ್ಗೆ ಹೇಳ್ತೀನಿ ರೀ ನಾನು. ನಮ್ಗೆ ಲಾಸ್ ಆಗಿಲ್ಲ ಅಂತಲ್ಲ, ಲಾಸು ಆಗ್ಯದ. ಒಮ್ಮೊಮ್ಮೆ ಲಾಭ ಆಗ್ತದ್ರೆ ಹೆಚ್ಚು ಲಾಭ ಆಗ್ತದೆ, ಭಾಳ ಲಾಸೇನು ಆಗಂಗಿಲ್ಲ. ನಮಗೀಗ ಕುರಿದವ್ರ ರೋಗ ರುಜು ಅವಕ್ಕೆ ಹೆಂಗೆ ಬೆಳೆಸ್ಬೇಕು, ಹೆಂಗೆ ಸಾಕಬೇಕು ಎಲ್ಲ ಗೊತ್ತಾಗ್ಯದ್ರಿ. ಹೆಂಗೆ ಮಾರಾಟ ಮಾಡ್ಬೇಕಂತ ಹೀಗಾಗಿ ನಾವು ಸಾಕೊಂಡಿದ್ದೀವಿ ರೀ ಫ್ರೆಂಡ್ಸ. ನಾ ಇಲ್ಲಿ ಒಂದು ಗಿಡದ ನೆರಳಾಗ ಕೂತ್ಬಿಡ್ತೀನಿ ರೀ ಈಗ. ಎಲ್ಲರಿಗೂ ಬಾಯ್ ಬಾಯ್ ರೀ.